ಎಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಪ್ರಕಟಣೆಗೆ ಅರ್ಹವಾಗಿದ್ದರೆ ಮಾತ್ರ ಪ್ರಕಟಿಸಿ ಅಂತ. ನಾನು ಒಂಥರ ಫೇಸ್ಬುಕ್ ಬರಹಗಾರ್ತಿ. ನನಗೆ ಈ ಫೇಸ್ಬುಕ್ ಅನ್ನೋದು ನನ್ನೆಲ್ಲ ಭಾವಗಳ ಅನಾವರಣಕ್ಕೊಂದು ವೇದಿಕೆಯಾಗಿ ಸಿಕ್ಕಿದೆ. ಕಾವ್ಯ ಅಂದ್ರೆ ಮನಸ್ಸನ್ನು ಅರಳಿಸಬೇಕು, ಕೆರಳಿಸಬಾರದು ಅನ್ನೋದು ನನ್ನ ಒಂದು ಸಾಲಿಗೂ ಅಥವಾ ಒಂದು ಪ್ಯಾರಾಗ್ರಾಫಿಗೂ ಅಥವಾ ನೀವೇನಲ್ಲ ಸ್ಟ್ಯಾನ್ಸಾ ಅಂತೀರ ಮತ್ತೊಂದಕ್ಕೂ ಕನೆಕ್ಷನ್ ಇಲ್ಲದಿದ್ರೆ ನನಗೆ ಆ ಪದ್ಯ ತೃಪ್ತಿ ಕೊಡೋದಿಲ್ಲ. ನೀನ್ ಹೇಳ್ತೀಯ ಅಂದ್ರೆ ಎದುರಿಗಿದ್ದವನಿಗೆ ಅರ್ಥ ಆಗ್ಬೇಕು. ನನ್ನ ಮನಸ್ಸಿಂದ ನೀನ್ ಬರೆದಿದ್ದೀರಿ. ನನಗೆ ಆಯುರ್ವೇದದ ಬಗ್ಗೆ ಗೌರವ ಇದೆ. ಫೇಸ್ಬುಕ್ ಇಂದ ಆತ್ಮಹತ್ಯೆ ಮಾಡ್ಕೊಂಡ್ರಂತೆ, ಫೇಸ್ಬುಕ್ ಇಂದ ಹಂಗಾಯ್ತಂತೆ, ಓಡೋದ್ರಂತೆ, ಏನೇನೋ ಕತೆ ಕೇಳ್ತೀವಿ. ನಾನು ತೃಪ್ತಳು, ಅಲ್ಪ ತೃಪ್ತಿ ನನಗೆ ನನ್ನದೇ ಆದ ಓದುಗರಿದ್ದಾರೆ. ಮತ್ತೆ ಈಗ ವೃತ್ತಿ ಬದುಕಿನಿಂದ ನೀವು ಪ್ರವೃತ್ತಿ ಕಡೆಗೆ ಬರ್ತೀರಿ. ಅಂದರೆ ಒಂದು ಪುಸ್ತಕ ಪ್ರಕಟಣೆ ಕೂಡ ನೀವೇ ವಹಿಸ್ಕೊಂಡು ಮಾಡ್ತಾ ಇದ್ದೀರಿ, ಪುಸ್ತಕಗಳನ್ನ ಬರಿತಾ ಇದ್ದೀರಿ, ಬರಹಗಾರರಾಗಿದ್ದೀರಿ. ಅದರ ಅನುಭವಗಳನ್ನ ಹೇಳಿ, ಪುಸ್ತಕಗಳ ಬಗ್ಗೆ ಹೇಳಿ. ನನಗೆ ಯಾರು ಬರಹಗಾರರು ಅಂದಾಗ ಒಂದು ಸಣ್ಣ ಸಂಕೋಚ ಆಗತ್ತೆ. ಯಾಕೆಂದ್ರೆ ನಾನು ಫುಲ್ ಫ್ಲೆಡ್ಜ್ ಕುತ್ಕೊಂಡು ಬರೆಯುವಂಥ ವ್ಯಕ್ತಿ ಅಲ್ವೇ ಅಲ್ಲ. ನನಗೆ ಇನ್ಫ್ಯಾಕ್ಟ್ ಇದು ಒಂದು ವಿಚಿತ್ರ ಅನಿಸ್ಬೋದು. ನಾನು ಒಂಥರ ಫೇಸ್ಬುಕ್ ಬರಹಗಾರ್ತಿ ಅಂತ ನೀವು ಟ್ಯಾಗ್ಲೈನ್ ಕೊಡೋದಾದ್ರೆ ಕೊಡ್ಬೋದು, ಫೇಸ್ಬುಕ್ ಬರಹಗಾರ್ತಿಯವರು ಅಂತ. ಹಾಗಂತ ಫೇಸ್ಬುಕ್ಕಲ್ಲಿ ಕೂಡ ನಾನು ಗಂಭೀರವಾಗಿ ಬರೆದಿದ್ದೀನಿ. ಕೆಲವು ತಮಾಷೆ ಇತ್ತು. ನಾನು ಫೇಸ್ಬುಕ್ಕನ್ನು ಕೂಡ ಒಂದು ಹಂತಕ್ಕೆ ನಾನು ಅವುಗಳನ್ನೆಲ್ಲ ವಿರೋಧಿಸಿದವಳೆ, ಮೊಬೈಲನ್ನೇ ವಿರೋಧಿಸಿದವಳು ನಾನು. ಸ್ಮಾರ್ಟ್ ಫೋನ್ ಅಂತೂ ನಂಗೆ ಬೇಡವೇ ಅಂತ ಹೇಳಿದವಳು. ಯಾವುದೋ ಒಂದು ಸಂದರ್ಭದಲ್ಲಿ ನನಗೆ ಮಗ ಗಂಡ ಸೇರ್ಬಿಟ್ಟು ಒಂದು ಗಿಫ್ಟ್ ಅಂತ ತಂದು ಕೊಟ್ರು ಅಂತ ಅದನ್ನ ಯೂಸ್ ಮಾಡೋಕೆ ಶುರು ಮಾಡಿದ್ವಿ. ಇವಳು ಹಾಗೆ ತಗೊಳ್ಳಲ್ಲ ಅಂತ ಯೂಸ್ ಮಾಡೋಕೆ ಶುರು ಮಾಡಿದೆ. ಈ ಸ್ಮಾರ್ಟ್ ಫೋನ್ ಇಟ್ಕೊಂಡು ಸುಮ್ಮನೆ ಏನಿರೋದು ಅಂತ ಹೇಳಿ ಅಷ್ಟೊತ್ತಿಗೆ ನನ್ನ ಮಗ ಬೆಳೆದಿದ್ದ. ನನ್ನ ಜವಾಬ್ದಾರಿಗಳನ್ನು ಕಳ್ಕೊಂಡೇ ನಾನು ಅದಕ್ಕೆಲ್ಲ ಇಳಿದವಳು. ಅವನು ನನ್ನ ಮಟ್ಟಿಗೆ ಸರಿದಾರಿಯಲ್ಲಿದ್ದಾನೆ ಅಂತ ಅಷ್ಟು ಮಾಡಿದ್ದೀನಿ. ಇನ್ನು ನನಗಾಗಿ ನನ್ನ ಸಮಯವನ್ನು ಇಟ್ಕೊಳ್ಳೋ ಟೈಮ್ ನನಗೆ ಬಂದಿದೆ ಅಂತ. ಹಾಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕಲ್ಲಿ ಬರೆಯೋಕ್ಕೆ ಶುರು ಮಾಡಿದೆ. ಅಂದರೆ ಸುಮ್ಮನೆ ಅಕೌಂಟ್ ಓಪನ್ ಮಾಡಿದೆ. ಆಮೇಲೆ ಎಲ್ಲರೂ ನನಗೆ ಎಲ್ಲದೂ ಹೊಸದು ಬರಿತಾ ಇದ್ದಾರೆ, ನಾನೇನಾದ್ರು ಬರಿಬೋದಾ ಅಂತ ಹಾಗೆ ನೋಡ್ತಾ. ಅಂದರೆ ಆ ಲೆಕ್ಕದಲ್ಲಿ ಕಾಲೇಜ್ ದಿನಗಳಲ್ಲಿ ನಾನು ಬರೀತಿದ್ದೆ. ನಮ್ಮಲ್ಲಿ ಒಂದು ವಾಲ್ ಮ್ಯಾಗಝೈನ್ ಮಾಡ್ತಿದ್ರು. ಅದಕ್ಕೆ ಪ್ರತಿ ವಾರ ಒಂದು ಪುಸ್ತಕದ ವಿಮರ್ಶೆಯನ್ನು ನಾನು ಆಗಲೇ ಮಾಡ್ತಿದ್ದೆ. ವಾರಕ್ಕೊಂದು ಪುಸ್ತಕ ವಿಮರ್ಶೆ ಮಾಡುವಂಥದ್ದು. ಆಕಾಶವಾಣಿಯಲ್ಲಿ ಕಾರ್ಯಕ್ರಮಗಳನ್ನು ಕೊಡ್ತಿದ್ದೆ. ಈ ಥರ ಎಲ್ಲ ಚಟುವಟಿಕೆ ಯಾವಾಗಲೂ ಇತ್ತು. NSS ಅಲ್ಲಿ ನಾನು ಸ್ಟೇಟ್ RD ಎಲ್ಲ ಮಾಡಿದ್ದೀನಿ, ರಿಪಬ್ಲಿಕ್ ಡೇಗೆ ಪೆರೇಡಲ್ಲಿ ಭಾಗವಹಿಸಿದ್ದೀನಿ. ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಏನೇನು ಮಾಡ್ಬೋದು, ಸ್ಪೋರ್ಟ್ಸಲ್ಲಿ ಭಾಗವಹಿಸ್ತಿದ್ದೆ, ಎಲ್ಲ ಮಾಡಿದವಳೆ. ಆ ನಂತರದಲ್ಲಿ ನಾನು ಕುಟುಂಬಕ್ಕೆ, ಅಂದರೆ ನನ್ನ ಹಸ್ಬೆಂಡ್ಗೆ ಅವರಿಗೆ ಟ್ರಾನ್ಸ್ಫರ್ ಆಗ್ತಿತ್ತು, ಪೂನಾದಲ್ಲಿದ್ವಿ, ಆಮೇಲೆ ತಮಿಳ್ನಾಡಲ್ಲಿದ್ವಿ. ಈ ಎಲ್ಲ ಕಾರಣಕ್ಕೆ ನನಗೆ ಕನ್ನಡದ ವಾತಾವರಣ ಸಿಗ್ತಿರ್ಲಿಲ್ಲ. ನನ್ನ ಪಾಡಿಗೆ ನಾನು ಓದ್ಕೊಂಡು ಏನೋ ಮಾಡ್ಕೊಂಡಿರ್ತೆ. ಮಗ ಚಿಕ್ಕವನಿದ್ದ. ಆ ನಂತರದಲ್ಲಿ ನನಗೇನೋ ನಾನು ಬರಿಬಹುದಾ ಅಂತ ಯೋಚನೆ ಮಾಡಿದಾಗ ಸಿಕ್ಕಿದ ವೇದಿಕೆ ಇದು. ನೀವು ಪೇಪರಿಗೆ ಅಲ್ಲಿ ಇಲ್ಲಿ ಕಳಿಸ್ಬೋದು, ಅವರನ್ನು ರಿಕ್ವೆಸ್ಟ್ ಮಾಡ್ಕೊಳ್ಬೇಕು. ನನ್ನ ಸ್ವಭಾವಕ್ಕೆ ವಿರುದ್ಧ. ನಾನು ಅದು ತಪ್ಪು ಅಂತ ಹೇಳ್ತಿಲ್ಲ, ಮತ್ತೆ ನನ್ನ ಸ್ವಭಾವ ಅದಲ್ಲ ಅಷ್ಟೇ. ನಾನು ಎಲ್ಲ ತಪ್ಪುಗಳನ್ನು ನನ್ನ ಮೇಲೆ ಹಾಕ್ಕೊಳ್ತೀನಿ. ನಾನು ಸಮಾಜವನ್ನು ದೂರೋದಿಲ್ಲ. ಸಮಾಜದ ಜೊತೆಗೆ ಹೋಗೋಕ್ಕಾಗ್ದಿದ್ದಾಗ ನಾವು ನನ್ನ ತಪ್ಪು ಅಂತ ನನ್ನ ಮೇಲೆ ಹಾಕ್ಕೊಳ್ಬೇಕು. ನಾನು ಕೇಳಲಾರೆ, ಅದು ಬರೋದಿದ್ರೆ ಅದಕ್ಕೆ ಯೋಗ್ಯತೆ ಇದ್ರೆ ಬರಲಿ ಅಂತ. ಈಗಲೂ ಯಾರಾದರೂ ಇವ್ರು ಕೇಳಿದಾಗ ಕಳಿಸ್ತೀನಿ. ಕಳಿಸಿದಾಗೂ ಕೂಡ ಕಡೆಯಲ್ಲಿ ಒಂದು ಲೈನ್ ನಾನು ಮರೀದೇ ಹಾಕಿರ್ತೀನಿ ಮೇಲಲ್ಲಿ, ಪ್ರಕಟಣೆಗೆ ಅರ್ಹವಾಗಿದ್ದರೆ ಮಾತ್ರ ಪ್ರಕಟಿಸಿ ಅಂತ. ಅದಕ್ಕೆ ಅರ್ಹತೆ ಇದ್ರೆ ಹಾಕಿ, ಇಲ್ಲದಿದ್ರೆ ದಯವಿಟ್ಟು ಹಾಕಬೇಡಿ ಅಂತಾನೆ ಇವತ್ತು ಕಳಿಸೋದಾದ್ರೂ ನಾನು ಅದನ್ನು ಬರೆದು ಕಳಿಸ್ತೀನಿ. ಇದು ನಾನು ಇಟ್ಕೊಂಡು ಬಂದಂತಹ ಪದ್ಧತಿ. ಹಾಗಾಗಿ ನನಗೆ ಈ ಫೇಸ್ಬುಕ್ ಅನ್ನೋದು ನನ್ನೆಲ್ಲ ಭಾವಗಳ ಅನಾವರಣಕ್ಕೊಂದು ವೇದಿಕೆಯಾಗಿ ಸಿಕ್ತು. ಬರದೆ ನಂತರದವರೇ ನನ್ನ ಆಸಕ್ತಿಗೆ ಸಮಾನವಾದ ಆಸಕ್ತಿಯವರು ಸಿಗ್ತಾ ಬಂದರು. ಅಲ್ಲಿ ಫಸ್ಟ್ ತುಂಬ ಹೆದರಿಕೆ ಇತ್ತು ನನಗೆ. ಅಯ್ಯೋ ಅಲ್ಲೇನೋ ಮೆಸೇಜ್ ಮಾಡ್ತಾರಂದ್ರೆ ಇದಾರೆ ಹೊಲಸು ಎಲ್ಲ ಕಡೆಗಿದೆ. ಮಧ್ಯರಾತ್ರಿಯಲ್ಲಿ ವಿಡಿಯೋ ಕಾಲ್ ಮಾಡುವಂತಹ ಬೃಹಸ್ಪತಿಗಳು ಇದ್ದಾರೆ. ಅವನ್ನೆಲ್ಲ ಅವಾಯ್ಡ್ ಮಾಡುವಷ್ಟು ವಯಸ್ಸು, ಬುದ್ಧಿ, ಪ್ರಬುದ್ಧತೆ ನನಗಿರೋದ್ರಿಂದ ನನಗೆ ಅವೆಲ್ಲ ವಿಷಯ ಅಂತ ಅನ್ಸೋದಿಲ್ಲ. ಸೊ ಹಾಗಾಗಿ ಆ ಎಲ್ಲ ಸಂಕಟಗಳ ಮಧ್ಯದಲ್ಲಿ ಅದೇ ಒಂಥರ ಆತಂಕ, ಏನಾಗ್ಬಿಡುತ್ತೋ ಏನಂತ. ಎಲ್ಲಕ್ಕಿಂತ ನನಗೆ ಮನೇಲಿ ಸಪೋರ್ಟ್ ಇದೆ. ಅಂದ್ರೆ ನೀನು ಈಗ ಯಾವುದೋ ಒಂದು ಫೋನ್ ಬಂತು ಅಂದ್ರೆ ಅವ್ರೇನು ಯಾರು ಮನೇಲಿ ತಲೆ ಕೆಡಿಸ್ಕೊಳ್ಳಲ್ಲ, ನಿಂದೇನೋ ತಪ್ಪು ಆ ಥರ ಅನ್ನಲ್ಲ ಅನ್ನೋದು ನನ್ನ ಪ್ಲಸ್ ಪಾಯಿಂಟ್. ಬಹುಶಃ ಹಂಗಾಗಿನೇ ನಾನು ಇಷ್ಟು ಧೈರ್ಯದಲ್ಲಿ ಎಲ್ಲವನ್ನ ಎದುರಿಸೋಕೆ ಸಾಧ್ಯ ಆಗಿದೆ. ನನ್ನ ಮನೇಲಿ ನನ್ನನ್ನು ನಂಬುತ್ತಾರೆ. ಇವತ್ತು ನಾನು ಎಲ್ಲೇ ಒಬ್ಳೆ ಹೋಗ್ತೀನಿ, ಎಷ್ಟು ರಾತ್ರಿಲಿ ಹೋಗ್ತೀನಿ, ಯಾಕೆ ಏನು ಆ ಪ್ರಶ್ನೆ ಇಲ್ಲ. ನೀನು ಮಾಡ್ತಿದೀಯ ಅಂದ್ರೆ ಸರಿಯಾಗಿ ಮಾಡ್ತೀಯ ಅನ್ನುವಂಥ ಭರವಸೆ ಇಟ್ಟಿದಾರಲ್ಲ, ಅದು ನನ್ನ ದೊಡ್ಡ ಶಕ್ತಿ.
ಸೊ ಹಾಗೆ ಬರೆಯೋಕೆ ಶುರು ಮಾಡಿದೆ. ಈ ಥರ ಇಷ್ಟಪಡೋಕೆ ಶುರು ಮಾಡಿದ್ರು. ಪದ್ಯಗಳನ್ನು ಬರೆಯುವಾಗ ನನಗೆ ಗೊತ್ತಿಲ್ಲದೆ ನಾನು ನವೋದಯಕ್ಕೆ ಸ್ಟ್ರಕ್ ಆದಂತಹ ಓದುಗಳು. ನನಗೆ ನವ್ಯ ರುಚಿಸೋದಿಲ್ಲ, ಅಪರೂಪಕ್ಕೆ ಇಷ್ಟ ಆಗತ್ತೆ, ಇಲ್ಲವೇ ಇಲ್ಲ ಅಂತಲ್ಲ. ನನ್ನನ್ನು ಕೇಳಿದ್ರೆ ಪದ್ಯ ಅಂದ್ರೆ ನವೋದಯ ಅಂತಾನೆ ನಾನೀಗ ಹೇಳ್ತೀನಿ. ಮತ್ತೆ ಇದು ಅವರವರ ಅಭಿಪ್ರಾಯ, ಆಯ್ಕೆ ಅಷ್ಟೇ. ನವ್ಯ ಓದೋರೆಲ್ಲ ಸರಿ ಇಲ್ಲ ನಾನು ಹೇಳಲ್ಲ ಅದನ್ನ. ನನಗೆ ನವೋದಯ ಇಷ್ಟ, ಯಾಕಂದ್ರೆ ಅಲ್ಲೊಂದು ಭಾವ ಪ್ರಧಾನ. ಕಾವ್ಯ ಅಂದ್ರೆ ಮನಸ್ಸನ್ನು ಅರಳಿಸಬೇಕು, ಕೆರಳಿಸಬಾರದು ಅನ್ನೋದು ನನ್ನ ನಂಬಿಕೆ. ನಿಮ್ಗೆ ಅದು ಕೆರಳಿಸ್ತು ನಿಮ್ಮನ್ನ ಅಂದ್ರೆ ಅದು ನನ್ನ ಪ್ರಕಾರ ಅದಕ್ಕಿಂತ ಅರಳಿಸೋ ಕಾವ್ಯ. ನಿಮ್ಗೆ ಸಂತೋಷಕ್ಕೆ ತಾನೇ ನೀವು ಓದ್ತೀರಿ ಹಾಗೆ ಅಂತ. ಅದೇ ಪ್ರಕಾರವಾಗಿ ನಾನು ಬರಿತಾ ಇದ್ದೆ. ಒಂದಷ್ಟು ಛಂದಸ್ ಇಟ್ಕೊಂಡು ಯಾಕೆ ಬರಿಬಾರ್ದು ಅಂತ ಅನ್ನಿಸ್ತು. 100ಕ್ಕೆ 100 ಛಂದಸ್ ಅಲ್ಲದೆ ಇರ್ಬೋದು, ಹಾಡುವ ಲಯಕ್ಕೆ ಒಗ್ಗಿಸಿ ಬರಿಬೇಕು ಅಂತ ಒಂದು ಮನಸ್ಸು ಬಂತು. ಹಾಗಾಗಿ ಅದನ್ನ ಮಾಡಿದೆ. ಆವತ್ತಿಗೆ ಅದು ಅಪರೂಪದ ಪ್ರಕಾರ ಉಳಿದ್ಬಿಟ್ಟಿದೆ. ಈಗ ಛಂದಸ್ ಇಟ್ಕೊಂಡು ಬರೆಯಲ್ಲ, ಅಡ್ಡಡ್ಡ ಬರ್ದಿದ್ದನ್ನು ಕಟ್ ಮಾಡಿ ಉದ್ದ ಬರೆದ್ಬಿಟ್ರೆ ಪದ್ಯ ಅನ್ನೋಂಥ ಕಾಲದಲ್ಲಿ ನಾವು ಇದ್ದೀವಿ. ಮತ್ತೆ ಅಗೇನ್ ಅವರ ಆಯ್ಕೆ. ಓದುವವರಿದ್ದಾರೆ, ಬಡಿಸಿದ್ದನ್ನು ಊಟ ಮಾಡೋರು ಇದ್ದಾರೆ ಅಂದ್ರೆ ಬಡಿಸ್ಬೋದು ಅಂತ. ನಾನು ಇದನ್ನ ಬಡಿಸ್ತೀನಿ, ನಿಮಗ್ ಬೇಕಾದ್ರೆ ಊಟ ಮಾಡಿ ಅಷ್ಟೇ, ನಂದು ಒತ್ತಾಯ ಇಲ್ಲ. ನನಗ್ ಬಡ್ಸೋಕ್ ಬರೋದಿದ್ದೇನೆ, ನನಗ್ ಮಾಡೋಕ್ ಬರೋದು ಇದೇ ಅಡಿಗೆ, ಇಷ್ಟೇ ನನ್ನ ಥಿಯರಿ. ಹಾಗೆ ಛಂದೋಬದ್ಧವಾಗಿ ಲಯಬದ್ಧವಾಗಿ ಬರಿತಾ ಇದ್ದಾಗ ಒಬ್ರು ನನ್ನ ಸ್ನೇಹಿತರು, ಫೇಸ್ಬುಕ್ ಸ್ನೇಹಿತರೆ ಮನೆಗೆ ಬಂದ್ಬಿಟ್ರು. ಅವ್ರು ಒಂದ್ ದಿವಸ, ಅವರು KS ಅಧಿಕಾರಿ. ನಾನಿಲ್ಲಿ ಅನಗತ್ಯ ಆದ್ದರಿಂದ ಅವರ ಹೆಸರುಗಳನ್ನು ಹೇಳೋಕೆ ಇಷ್ಟಪಡೋದಿಲ್ಲ. ತುಂಬಾ ಹೆಸರು ಮಾಡಿದ KS ಅಧಿಕಾರಿ. ಅವ್ರು ನನ್ನ ಫೇಸ್ಬುಕ್ ಅಲ್ಲಿ ಮಾತ್ರ ನೋಡ್ತಿದ್ದವರು. ನಮ್ಮ ಮನೆ ಹತ್ರ ಹೋಗ್ತಿದ್ದೀನಿ ಅಂತ ಮನೆಗೆ ಬಂದ್ರು. ಮನೆಗೆ ಬಂದು, ಮೇಡಮ್ ನೀವು ಪುಸ್ತಕ ಮಾಡಬೇಕು, ನರಸಿಂಹ ಅವ್ರು ನನಗೆ ಲೇಡಿ KS ಅಂತೆಲ್ಲ ಹೇಳೋಕ್ ಶುರು ಮಾಡಿದ್ರು. ನೀವು ಪುಸ್ತಕ ಮಾಡಬೇಕು ಅಂತ. ಈಗ ಅವ್ರದ್ದು ಪುಸ್ತಕಗಳಾಗಿದೆ, ಆದ್ರೆ ಅವ್ರ ಪುಸ್ತಕಕ್ಕಿಂತ ಮೊದಲು ನನ್ನ ಪುಸ್ತಕ ಮಾಡಬೇಕು ಅನ್ನೋ ಒತ್ತಾಸೆ ಆಗಿತ್ತು ಅವರದ್ದು. ಬಹುಶಃ ಆಮೇಲೆ ಅನ್ನಿಸ್ತು, ಅಯ್ಯೋ ಹೌದಾ ನಾನು ಪುಸ್ತಕ ಮಾಡಬಹುದಾ ಅಂತ. ಒಟ್ಟು ಮಾಡದೆ ಎಲ್ಲ ಕವಿತೆಗಳಾಯ್ತು. HSV ಅವ್ರ ಹತ್ರ ಒಂದು ಮುನ್ನುಡಿ ಕೇಳಿದೆ. ತುಂಬ ಚೆನ್ನಾಗಿ ಬರ್ಕೊಟ್ರು. ಅವರು ಅದನ್ನು ಮೆನ್ಷನ್ ಮಾಡಿದ್ದಾರೆ. KSನ ಅಂದರೆ ಆ ಗಂಡು ಹೆಣ್ಣಿನ ಪ್ರೇಮವನ್ನು ಅಥವಾ ಆ ಸಂಬಂಧವನ್ನು KSನ ಪುರುಷ ದೃಷ್ಟಿಕೋನದಿಂದ ನೋಡಿದರೆ, ಇವರದ್ದು ಹೆಣ್ಣಿನ ದೃಷ್ಟಿಯಿಂದ ದಾಂಪತ್ಯವನ್ನು ನೋಡುವಂಥದ್ದು ಅಂತ. ಸೊ ಆ ಥರದ ಕವಿತೆಗಳನ್ನು ಬರೀತಾ ಬಂದು ನವ್ಯದ ಶೈಲಿಯಲ್ಲೂ ಇದ್ದಾವೆ, ಇಲ್ಲ ಅಂತಲ್ಲ. ಆದರೆ ನನಗೆ ಅನಿಸೋದು, ಒಂದು ಸಾಲಿಗೂ ಅಥವಾ ಒಂದು ಪ್ಯಾರಾಗ್ರಾಫಿಗೂ ಅಥವಾ ನೀವೇನಲ್ಲ ಸ್ಟ್ಯಾನ್ಸಾ ಅಂತೀರ, ಮತ್ತೊಂದಕ್ಕೂ ಕನೆಕ್ಷನ್ ಇಲ್ಲದಿದ್ರೆ ನನಗೆ ಆ ಪದ್ಯ ತೃಪ್ತಿ ಕೊಡೋದಿಲ್ಲ. ಇಲ್ಲೆಲ್ಲೋ ಅಲ್ಲಿ ನದಿ ಹರಿಯುತ್ತಿದೆ, ಇಲ್ಲಿ ಅಡುಗೆ ಮಾಡುತ್ತಿದ್ದಾಳೆ ಅಂದ್ರೆ ನಂಗೆ ಕನೆಕ್ಟ್ ಆಗಲ್ಲ. ಆ ನದಿಗೂ ಅಡುಗೆಗೂ ಏನೋ ಒಂದು ಕನೆಕ್ಷನ್ ಇರಬೇಕು ಅಂತೀನಿ ನಾನು. ಇಲ್ಲದಿದ್ದ ಪದ್ಯಗಳು ನನಗೆ ಕನೆಕ್ಟ್ ಆಗಲ್ಲ. ನಾನು ಮತ್ತೆ ಮತ್ತೆ ಅದನ್ನೇ ಹೇಳ್ತೀನಿ, ಇದೆಲ್ಲವೂ ನನ್ನ ಅಭಿಪ್ರಾಯ ಮಾತ್ರ, ಸಾರ್ವತ್ರಿಕ ಅಲ್ಲ. ಹಾಗೆ ನಾನು ನವ್ಯ ಶೈಲಿಯಲ್ಲಿ ಬರೆದ್ರೂ ಕೂಡ ಒಟ್ಟಂದದಲ್ಲಿ ಅದಕ್ಕೊಂದು ಒಂದೇ ಭಾವ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ಇದು ನನ್ನ ಪದ್ಯದ ಕ್ರಮ. ಕೆಲವರಿಗೆ ಅದು ಪದ್ಯವೇ ಅಲ್ಲ ಅಂದವರು ಇದ್ದಾರೆ, ಕವಿತೆಯೇ ಅಲ್ಲ ಇವು, ನಿಮ್ಮ ಇದು ಜಾಳು ಅಂದಂತ ದೊಡ್ಡವರಿದ್ದಾರೆ. ಅವರದ್ದು ತಪ್ಪಲ್ಲ, ಅವರು ಅದನ್ನ ಮೆಚ್ಚಿದ್ದಾರೆ, ಇದು ಅವರಿಗೆ ರುಚಿಸೋದಿಲ್ಲ ಅಷ್ಟೇ ಅಲ್ವಾ. ನೀವು ಉಪ್ಪಿನಕಾಯಿ ನಿಮಗಿಷ್ಟ ಇಲ್ಲ, ನನಗಿಷ್ಟ ಆಗತ್ತೆ ಅಷ್ಟೇ. ನಾನು ಕಡೆಗೂ ನಾನು ಅಡಿಗೆ ಮನೆ ಸಿದ್ಧಾಂತಕ್ಕೆ ಬಂದ್ಬಿಡ್ತೀನಿ. ನಿಮಗದು ಇಷ್ಟ ಇಲ್ಲ, ಸಂತೋಷ, ನನಗೆ ಖುಷಿ ಆಗ್ತಿದೆ ತಿನ್ನೋಕೆ, ನಾನು ತಿಂತೀನಿ ಅಥವಾ ನಾನು ಬಡಿಸ್ತೀನಿ. ಹಾಗೆ ಪದ್ಯವೇ ಅಲ್ಲ ಅಂದವರು ಇದ್ದಾರೆ, ಅತ್ಯುತ್ಕೃಷ್ಟ ಪದ್ಯ ಅಂದವರು ಇದ್ದಾರೆ. ಎರಡು ಥರದ ವಿಮರ್ಶೆಗಳನ್ನ ನಾನು ಸ್ವೀಕಾರ ಮಾಡಿದ್ದೀನಿ. ಸೊ ಹಾಗಾಗಿ ಹಾಗೆ ಪದ್ಯಗಳನ್ನ ಬರಿತಾ ಬಂದೆ. ಅದು ಒಂದು ಪುಸ್ತಕ ಮೊದಲನೇದಾಯ್ತು. ಆ ನಂತರದಲ್ಲಿ ಮತ್ತೆ ಸುಮ್ಮನೆ ಫೇಸ್ಬುಕ್ಕೇ ನನ್ನ ಎಲ್ಲವೂ. ಆದ್ರೆ ವಿಚಿತ್ರ ಅಂದ್ರೆ ನೋಡಿ, ನಾನು ಎಲ್ಲೂ ಮಾರುಕಟ್ಟೆ ಇಲ್ಲ ನಂಗೆ. ಆ ಸುಲಭವೇನೆ ಮೊದಲ ಸಂಕಲನ ಅದು. ಇದು ಸುಲಭವೇನೆ ಅನ್ನುವಂಥದ್ದು. ಈ ಸಂಕಲನದಲ್ಲಿ ನಾನು ಬರೀ ಫೇಸ್ಬುಕ್ ಸ್ನೇಹಿತರನ್ನ ನಂಬಿ ಪುಸ್ತಕ ಮಾಡಿದವಳು. ಆಗ ಶುರುವಾಗಿ ನಾನೇನು ಜಾಸ್ತಿ ಟೈಮ್ ಆಗಿರ್ಲಿಲ್ಲ. ನಾನು ಫೇಸ್ಬುಕ್ಕಿಗೆ ಬಂದಿದ್ದೆ 2019ಕ್ಕೆ. ಅಲ್ಲಿ ತನಕ ಯಾವುದ್ರಲ್ಲೂ ಇರಲಿಲ್ಲ. ಸೊ ಇದ್ದ ಒಂದು 2-3 ಸಾವಿರ ಜನರಲ್ಲಿ ಇವತ್ತು ನನ್ನ ಹತ್ರ ಒಂದು 4-5 ಕಾಪಿ ಉಳಿದಿದೆ. ಅದಷ್ಟು ಖಾಲಿ ಆಗಿದ್ದು ನನ್ನ ಫೇಸ್ಬುಕ್ ಸ್ನೇಹಿತರಿಂದಾಗಿ. ಹಾಗಾಗಿ ನಾನು ಫೇಸ್ಬುಕ್ ಅನ್ನ ನಾನು ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದೀನಿ. ಇಲ್ಲ ಅಂದ್ರೆ ನೋಡಿ, ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮಾಡಿದೆ ನಾನು. 300-400 ಕಿಲೋಮೀಟರ್ ದೂರದಿಂದ ಕೇವಲ ಒಂದು ಪುಸ್ತಕ ಬಿಡುಗಡೆಗೆ ಬರ್ತಾರೆ ಜನ ಅಂದ್ರೆ ನನ್ನ ಬಗೆಗಿನ ಒಂದು ವಿಶ್ವಾಸ ಅಥವಾ ಬರಹದ ಬಗೆಗಿನ ಪ್ರೀತಿಯೋ ಗೊತ್ತಿಲ್ಲ ನನಗೆ.
ಆ ಮಟ್ಟದ ಪ್ರೀತಿಯನ್ನ ನನಗೆ ಅಲ್ಲಿ ಸಿಕ್ಕಿದೆ. ನನಗೆ ಎಷ್ಟೋ ಮನೆಗಳು ಇವತ್ತು ತವರು ಮನೆಗಳಾದಂಗೆ ಆಗಿದೆ ನನಗೆ ಫೇಸ್ಬುಕ್ಕಿನವರು. ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ ನನಗೆ ಬಾಗಿನಗಳನ್ನು ಕಳಿಸೋರಿದ್ದಾರೆ, ಅಂದ್ರೆ ಹಣದ ರೂಪದಲ್ಲಿ, ಇದು ನಿನಗೆ ಸರಿ ಗೌರಿ ಹಬ್ಬದ ಪ್ರಯುಕ್ತ ಅಂತ ಕಳಿಸೋರಿದ್ದಾರೆ, ಮನೆ ಕರೆದು ಊಟ ಹಾಕಿ ಇದು ಮಾಡೋರಿದ್ದಾರೆ. ಸೊ ಈ ಎಲ್ಲವೂ ನನಗೆ ಸಿಕ್ಕಿದ್ದು ಫೇಸ್ಬುಕ್ಕಿಂದ. ಹಾಗಾಗಿ ನನಗೆ ಅದು ಒಂದು ದೊಡ್ಡ ಶಕ್ತಿ. ಸೊ ಮತ್ತೆ ಕವನಗಳ ಸಂಗ್ರಹ ಆಯಿತು ಒಂದಷ್ಟು, ಇನ್ನೊಂದು ಯಾಕೆ ಮಾಡಬಾರ್ದು ಅಂತ ಕೇಳ್ತಾ ಇದ್ರು. ಸರಿ ಮತ್ತೆ ಮಾಡೋಕ್ಕೆ ಅಂತ ಪ್ರಯತ್ನ ಮಾಡಿದೆ. ಅದಾದಮೇಲೆ ಅದ್ರ ಜೊತೆಗೇನೆ ಲೇಖನಗಳನ್ನು ಬರಿತಾ ಇದ್ದೆ. ಈ ಲೇಖನಗಳ ಸಂಬಂಧವಾಗಿ ನಾನು ಕೆಲವು ವಿಷಯಗಳನ್ನು ಹೇಳಬೇಕು. ನಾನು ನನ್ನ ಬರಹದಲ್ಲಿ ಭಾಷೆಯನ್ನು ತುಂಬ ಜಾಗ್ರತೆಯಿಂದ ಬಳಸ್ತೀನಿ. ಅಂದರೆ ಯಾರಿಗೂ ಅರ್ಥ ಆಗದೆ ಇರೋ ಹಾಗೆ ನನಗೆ ಗೊತ್ತಿದ್ದ ಪದ ಎಲ್ಲ ಬಳಸಬೇಕು ಅನ್ನೋದು ನನ್ನ ಇಚ್ಛೆ ಅಲ್ಲ. ನೀನು ಹೇಳ್ತೀಯ ಅಂದರೆ ಎದುರಿಗಿದ್ದವನಿಗೆ ಅರ್ಥ ಆಗಬೇಕು. ಹೌದು. ಯಾಕೆಂದ್ರೆ ಗಂಭೀರವಾಗಿ ಭಾಷೆ ತುಂಬ ಪ್ರತಿಮಾತ್ಮಕವಾಗಿ ಬರೆಯೋದೇ ಶ್ರೇಷ್ಠ ಅನ್ನುವಂತಹ ಒಂದು ಟ್ರೆಂಡ್ ಇರುವಾಗ ಸರಳವಾಗಿ ಬರೆಯೋದು ನನ್ನ ಆಯ್ಕೆ ಅಂತ ಬರೆದವಳು ನಾನು. ನಾನು ಬರೆದ್ರೆ ಅದು ಗೊತ್ತಾಗ್ಬೇಕು ಎದುರಿಗಿರೋರಿಗೆ, ಏನೋ ಹೇಳ್ತಿದ್ದಾರೆ ಅಂತ. ಏನೋ ಹೇಳ್ತಾರ ಕಡೆ ಅಂತ, ಅಥವಾ ಏನೋ ಹೇಳ್ತಿದ್ದಾರೆ, ಎರಡರಿಂದಲೂ ಪ್ರಯೋಜನ ಇಲ್ಲ. ಏನೋ ಹೇಳ್ತಿದ್ದಾರೆ ಅನ್ನೋದ್ರಲ್ಲಿ ಮಾತ್ರ ಪ್ರಯೋಜನ ಅಂತ ನಂಬಿದವಳು ನಾನು. ಹಾಗಾಗಿ ತುಂಬ ಸರಳವಾಗಿ ಬರಿತೀನಿ. ಆದರೆ ನಾನು ಹೆಚ್ಚೆಚ್ಚು ಈಗ ಹೆಣ್ಮಕ್ಳ ಬಗ್ಗೆ ಸಹಜವಾಗಿ ಬರಿತೀವಿ. ಎಲ್ಲೂ ನಂದು ಅದೇ ಹೋರಾಟ ಇಲ್ಲ. ಅಂದರೆ ಹೋರಾಟ ಅಥವಾ ವಿರೋಧ, ವಿಘಟನೆ, ಎದ್ದು ಬಂದು ಬಿಡೋದು ಇದು ನನ್ನ ಡಿಕ್ಷನರಿಯಲ್ಲಿಲ್ಲ. ನೀವು ಸಂಸಾರ ಅಥವಾ ಇದು ಯಾವುದನ್ನಾದ್ರೂ ತೂಗಿಸ್ಕೊಂಡು ಹೋಗಿ ಅಂತೀನಿ ನಾನು. ನೀನೊಂದು ಹೆಜ್ಜೆ ಬಾ, ನಾನೊಂದು ಹೆಜ್ಜೆ ಬರ್ತೀನಿ ಅಂತ. ನೀನ್ ಬರಲ್ವಾ, ನಾನು ಹೋಗ್ತೀನಿ ಅಲ್ಲ, ಇನ್ನೊಂದ್ಸರಿ ಪ್ರಯತ್ನ ಮಾಡಿ ಅಂತೀನಿ ನಾನು. ಆ ಥರದ್ದು ನಂದು ಮನೋಭಾವ. ಆಮೇಲೆ ಆ ತಲ್ಲಣಗಳನ್ನ ನಾನು, ಹೆಣ್ಮಕ್ಳ ತಲ್ಲಣಗಳು ಏನೇನಿರಬಹುದು ಅಂತ ಯೋಚನೆ ಮಾಡ್ತಾ ಸರಳವಾಗಿ ಬರಿತಾ ಬಂದೆ. ಎಷ್ಟೋ ಹೆಣ್ಣು ಮಕ್ಕಳು ಹತ್ಕೊಂಡು ಫೋನ್ ಮಾಡಿದವರಿದ್ದಾರೆ. ಇವತ್ತು ಫೇಸ್ಬುಕ್ಕಲ್ಲಿ ನಾನೊಂದು ಇದು ಹಾಕಿದ್ದೆ, ಒಂದು ಪದ್ಯದ ತುಣುಕ ಹಾಕಿದ್ದೆ. ಅಲ್ಲಿ ಕಮೆಂಟ್ ಮಾಡಿದ್ದಾರೆ ಯಾರೋ, ಈಗಷ್ಟೇ ನೋಡಿದೆ ನಾನು. ಅಳು ಬರ್ತಾ ಇದೆ ನನಗೆ ಅಂತೇಳಿ. ಆ ಒಂದು ಪದ್ಯವನ್ನು ಹಾಕಿದಾಗ ಎಷ್ಟೋ ಜನ ಹತ್ಕೊಂಡು ಫೋನ್ ಮಾಡಿದವ್ರು ಇರ್ತಾರೆ. ಆ ಬರಹಗಳನ್ನ ಬರೆದಾಗ, ಅಯ್ಯೋ ನನ್ನ ಮನಸ್ಸಿಂದ ನೀನು ಬರೆದಿದ್ದೀರಿ, ನಮಗೆ ಬರೆಯೋಕೆ ಬರಲ್ಲ, ಇದೇ ಒದ್ದಾಟ ನಾನು ಅನುಭವಿಸಿದ್ದೀನಿ ಅಂತ ಹೀಗೆಲ್ಲ ಹೇಳುವಾಗ ಕೆಲವರು ಹೇಳಿದ್ರು, ಇವೆಲ್ಲ ನಮ್ಗೆ ಬೇಕಾದಾಗ ಸಿಗಲ್ಲ, ಪುಸ್ತಕ ಮಾಡ್ಬಿಡಿ ಅದನ್ನ ಅಂತ. ಹಾಗಂದಾಗ ನಾನು ಪುಸ್ತಕಕ್ಕೆ ಶುರು ಮಾಡಿದೆ. ಅದನ್ನು ಒಂದು ಸಂಗ್ರಹ ಮಾಡಿಬಿಡೋಣ ಆ ಕಡೆಗೆ ಅಂತ. ಸೊ ಅಟ್ ಎ ಟೈಮ್ ಮೂರನೇದೊಂದು ಪುಸ್ತಕ ಇದೆ. ಇದು ಆಯುರ್ವೇದದ ಕುರಿತಾದ ಪುಸ್ತಕ. ಆಕ್ಚುಲಿ ನಾನು ಇದ್ರ ಬಗ್ಗೆ ನಿಮ್ಮನ್ನು ಕೇಳಬೇಕು ಅನ್ಕೊಂಡೆ. ಅಂದ್ರೆ ಮಾನಸ ಕೀಳಂಬಿ ಅವರು ಡಾಕ್ಟರ್ ಆಗಿದ್ದು PhD ಇಂದ ಆಯುರ್ವೇದದ ಬಗ್ಗೆ ಪುಸ್ತಕ ಬರೆದಿದ್ದೀರಾ. ಅಂದ್ರೆ ಡಾಕ್ಟರ್ ರೀತಿಯಲ್ಲಿ ಇದು ಹೇಗೆ ನಿಮ್ಮ ಮನಸ್ಸಿಗೆ ಆಯುರ್ವೇದದ ಬಗ್ಗೆ ಪುಸ್ತಕ ಬರಿಬೇಕು ಅಂತ ಯಾಕೆ ಅನಿಸ್ತು? ಇದರಲ್ಲಿ ನನಗೆ ಆಯುರ್ವೇದದ ಬಗ್ಗೆ ಗೌರವ ಇದೆ. ನಾನು ಹೆಚ್ಚು ಮನೆಮದ್ದುಗಳನ್ನ ಮಾಡ್ಕೊಳ್ತೀನಿ, ಅಥವಾ ನಮ್ಮ ಹಿರಿಯ ಪರಂಪರೆಯ ಬಗ್ಗೆ ನನಗೆ ಗೌರವ ಇದೆ ಎಲ್ಲಕ್ಕಿಂತ. ಅವರು ಕುತ್ಕೊಂಡು ಸುಮ್ಮನೆ ಭಾಷಣ ಮಾಡಿಲ್ಲ ನಮ್ಮ ಥರ. ಅವರು ಕೆಲಸ ಮಾಡಿ ಅದನ್ನ ಹೇಳಿದ್ದಾರೆ, ಅಂದ್ರೆ ಅದ್ರ ಬಗ್ಗೆ ಅಧ್ಯಯನ ಮಾಡಿಯೇ ಹೇಳಿದ್ದಾರೆ. ಆದ್ರಿಂದ ನನಗೆ ಆ ಪರಂಪರೆಯ ಬಗ್ಗೆ ಅಪಾರವಾದ ಗೌರವ ಇದೆ. ಜೊತೆಗೆ ನನ್ನ ಗಂಡನ ಸೋದರ ಮಾವ, ಇವರು ಡಾಕ್ಟರ್ SR ಆಚಾರ್ಯ ಅಂತ ಸೋದರ ಮಾವ, ಅವರು ಸುಮಾರು 60 ವರ್ಷಗಳ ಕಾಲ ಡಾಕ್ಟರ್ ಆಗಿ ಕೆಲಸ ಮಾಡಿದ್ರು. ಅವ್ರಿಗೆ ಈಗ 83-84 ವರ್ಷ. ಸೊ 60 ವರ್ಷಗಳ ಆಯುರ್ವೇದದ ಅನುಭವ ಇದೆ. ಅಂದ್ರೆ ಅವರ ತಂದೆ ಕೂಡ ಆಯುರ್ವೇದ ಪಂಡಿತರಾದಂಥವ್ರು. ಹಿಂದೆ ಪಂಡಿತರು ಅಂತಿದ್ರು ಅವರಿಗೆ, ಈಗ ಡಾಕ್ಟರ್ ಅಂತೀವಿ ಅಷ್ಟೇ. ಅವ್ರ ಮನೆ ನಮ್ಮನೆ ಹತ್ರ ಇತ್ತು. ನನ್ನ ತಲೆಯಲ್ಲಿ ಯೋಚನೆ ಬಂತು, ಅಲ್ಲ ಅವ್ರ ಹತ್ರ ಎಷ್ಟೊಂದು ವಿಷಯಗಳಿದೆ, ಸರಳವಾಗಿ ಹೇಳಿ 4 ಜನಕ್ಕೆ ಉಪಯೋಗ ಆದ್ರೆ ಕಡೆಗೆ ಏನಿಲ್ಲ ಅಂದ್ರೂ ದಾಖಲಾಗುತ್ತೆ. ಪಡ್ಕೊಳ್ಳೋದು, ನಾನು ಅದೇ ಹೇಳ್ತೇನೆ, ವಿಶ್ವಶಕ್ತಿ ಏನ್ ಯೂನಿವರ್ಸ್ ಅಂತೀವಲ್ಲ, ಅದಕ್ಕೆ ತನಗ್ ಬೇಕಾದಾಗ ಏನನ್ನ ಬಳಸ್ಕೋಬೇಕು ಅಂತ ಅದಕ್ಕೆ ಗೊತ್ತಿದೆ ಅಂತ ನಂಬ್ತೀನಿ ನಾನು. ಇಲ್ಲ ಅಂದಿದ್ರೆ ನಾನು ಇವತ್ತು ಇಲ್ಲೂ ಬರ್ತಿರ್ಲಿಲ್ಲ ಅಂತ. ಹಾಗೆ ನಂಬಿಕೆ ಇಟ್ಟು ಬದುಕಲ್ಲಿ ನನಗೆ ಅಪಾರವಾದ ನಂಬಿಕೆ. ಹಾಗಾಗಿ ಯಾರಿಗೂ ಒಂದು ಸಣ್ಣ ಉಪಯೋಗ ಆಗಬಹುದು, ಏನೂ ಇಲ್ಲ ಅಂದ್ರೆ ಇದೊಂದು ಜ್ಞಾನ ದಾಖಲಾಗತ್ತೆ ಅಂತ ಹೇಳಿ ಅವರನ್ನ ಹೋಗಿ ಕೇಳ್ಕೊಂಡೆ, ಹೀಗೆ ನಾವು ಒಂದು ಪುಸ್ತಕ ಮಾಡೋಣ ಅಂತ. ಅವ್ರಿಗೆ ಫಸ್ಟಿಗೆ ಏನ್ ಮಾಡ್ಬೋದು, ಯಾಕೆಂದ್ರೆ ಅವ್ರು ಕೆಲಸ ಮಾಡಿದವ್ರು, ಮಾತಾಡ್ದವ್ರಲ್ಲ ಅಂತ. ಆಮೇಲೆ ಆಯ್ತು ಮಾಡೋಣ ಅಂತಂದ್ರು. ಪ್ರತಿದಿನ ಹೋಗಿ ಅವ್ರ ಹತ್ರ ಒಂದು 3:30 to 5 ಗಂಟೆ ತನಕ ಅವ್ರ ಮನೇಲಿ ಕೂತ್ಕೋತಿದ್ದೆ. ಅವರು ನೆನಪು ಮಾಡ್ಕೊಂಡು, ಅವ್ರಿಗೆ ವಯಸ್ಸು ಆಗಿದೆ, ಆದ್ರೆ ಮರುವು ಬೇರೆ ವಿಷಯಕ್ಕಿದೆ, ಇದ್ರಲ್ಲಿಲ್ಲ ಅವರಿಗೆ. ಇವತ್ತಿಗೂ ಒಂದೊಂದು ಶ್ಲೋಕವನ್ನ ಹೇಳಿ ಅದ್ರ ಹಿಂದಿರುವ ಕಾರಣ ಇದನ್ನ ಹೇಳುವಂತಹ ಸಾಮರ್ಥ್ಯ ಇಟ್ಕೊಂಡಿದ್ದಾರೆ. ಹಾಗಾಗಿ ನನಗೆ ಅವ್ರ ಹತ್ರ ಮಾಡಿಸ್ಬೋದು ಅಂತ ಅನ್ನಿಸ್ತು. ಅವರನ್ನ ರಿಕ್ವೆಸ್ಟ್ ಮಾಡ್ಕೊಂಡು, ಆಮೇಲೆ ಅವರು ಹೇಳ್ತಾ ಬಂದಿದ್ದನ್ನ ನಿರೂಪಣೆ ಮಾಡಿದ್ದು ನಾನು ಇದನ್ನ.
ಆದ್ರೆ ಅದಕ್ಕಾಗಿ ತುಂಬಾ ಶ್ರಮ ಹಾಕಿದ್ದೀನಿ. ನಾನು ಒಂದು 3-4 ತಿಂಗಳು ಅವ್ರ ಮನೆಗೆ ಅಲ್ದಾಡಿದ್ದೀನಿ. ಯಾಕೆಂದ್ರೆ ಅವರಿಗೆ ಮಾತಾಡುವಾಗ ಲಹರಿ ಎಲ್ಲೋ ಹೋಗುತ್ತೆ. ಈಗ ನಾನೇ ಏನೋ ನೀವು ಕೇಳ್ತೀರಿ, ನಾನು ಇನ್ನೆಲ್ಲೋ ಹೋಗ್ತೀನಿ, ಸಹಜವಾದ ಪ್ರಕ್ರಿಯೆ. ಅದೆಲ್ಲವನ್ನ ಸಹಿಸ್ಕೊಂಡು ನೀವು ಕೂತ ಹಾಗೆ ನಾನು ಕೂತ್ಕೊಂಡು ಎಲ್ಲ ಸಂಗ್ರಹ ಮಾಡಿ ಅದಕ್ಕೊಂದು ರೂಪ ಕೊಟ್ಟದ್ದಷ್ಟೇ. ಅಂದ್ರೆ ನೆತ್ತಿಯಿಂದ ಅಂಗಾಲಿನವರೆಗಿನ ಎಲ್ಲ ಅದರ ಮೇಂಟೆನೆನ್ಸ್ ಅನ್ಕೊಳ್ಳಿ. ನೀವು ದೊಡ್ಡ ಕಾಯಿಲೆ ಬಂದಾಗ ನೀವು ಡಾಕ್ಟರ್ ಹೋಗ್ಬೇಕು, ಆದ್ರೆ ಮನೆಯಲ್ಲಿ ಇದು ಮೇಂಟೈನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದೇ ಸಮಸ್ಯೆ. ಇವತ್ತು ಆಸ್ಪತ್ರೆಗೆ ಹೋಗೋದು ಹೆದರಿಕೆ ಅನ್ನುವಂತಹ ಪರಿಸ್ಥಿತಿ ಇರುವಾಗ ಆದಷ್ಟು ನಾವು ಮನೆಯಲ್ಲಿ ಏನಾದ್ರು ಮಾಡ್ಕೋಬಹುದಾ ಅಂತ ಯೋಚನೆ ಮಾಡಿ ನಾನು ಆ ಪುಸ್ತಕಕ್ಕೆ ಕೈ ಹಾಕಿದೆ. ಇದ್ರ ಬಗ್ಗೆ ತುಂಬಾ ಜನಗಳು ಮಾತಾಡ್ತಾರೆ. ಅಂದ್ರೆ ನಮ್ಮ ದೇಶದಲ್ಲಿರುವ ಬಹುದೊಡ್ಡ ಸಂಪತ್ತಂತೆ ಆಯುರ್ವೇದ ಅನ್ನೋದು. ಅಂದ್ರೆ ನಮ್ಮ ಗಿಡಮೂಲಿಕೆಗಳು, ನಮ್ಮ ಬಳ್ಳಿಗಳು, ಮಸಾಲಾ ಪದಾರ್ಥಗಳಿಂದನೇ ಎಷ್ಟೋ ರೋಗಗಳು ಗುಣಮುಖ ಆಗುತ್ತೆ ಅಂತ ಅದನ್ನೆಲ್ಲವನ್ನು ಸಂಗ್ರಹ ಮಾಡಿದ್ದೀರಿ. ಇದು ಒಂದು ದೊಡ್ಡ ಆಸ್ತಿ ತರನೇ ಹೇಳ್ಬೇಕು. ಅಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ನಮ್ಗೆ ಅಜ್ಜಿ ಹೇಳಿದ್ರು ಅಂತ ಗೊತ್ತಿರುತ್ತೆ, ಬಟ್ ಏನೇನ್ ಹೇಳಿದ್ರು ಮರ್ತೋಗುತ್ತೆ, ವಿಧಾನಗಳು ಗೊತ್ತಿರಲ್ಲ, ಪದಾರ್ಥಗಳು ಗೊತ್ತಿರಲ್ಲ. ಈ ಪುಸ್ತಕ ಖಂಡಿತವಾಗ್ಲೂ ಒಮ್ಮೆ ನಾನು ಎಲ್ಲರಿಗೂ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ನೋಡ್ತಾ ಇರೋರು ವೀಕ್ಷಕರಿಗೆ ನಾನು ಹೇಳ್ತಾ ಇದ್ದೀನಿ, ಆಯುರ್ವೇದ ಅರಿವು, ಅಭ್ಯಾಸ, ಆರೋಗ್ಯ. ಅರಿವು, ಅಭ್ಯಾಸ, ಆರೋಗ್ಯ ಪ್ರತಿ ಜೀವನಕ್ಕೆ ಬೇಕಾಗುವಂತದ್ದು. ಹೇಳ್ದಲ್ಲ, ನಾವು ಹೇಗೆ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ನಾನು ಹೇಳ್ದೆ ಅವ್ರ ಹತ್ರ, ನೆತ್ತಿಯಿಂದ ಅಂಗಾಲವರೆಗೆ ಮೇಂಟೆನೆನ್ಸ್ ಹೆಂಗ್ ಮಾಡ್ಕೊಳ್ಳೋದು ಹೇಳಿ ಹೌದು ಅಂತ. ಹಾಗೆ ಇದ್ ಮಾಡುವಾಗ ಅದರಲ್ಲಿ ಬಾಣಂತಿ ಆರೈಕೆ ಬಂತು. ಅಂದ್ರೆ ಜನರಲ್ ಆಗಿ ಒಂದು ಬಾಣಂತಿ, ಗರ್ಭಿಣಿ ಆರೈಕೆ, ಬಾಣಂತಿ ಆರೈಕೆ, ಎಳೆ ಮಕ್ಕಳನ್ನ ಹೇಗ್ ನೋಡ್ಕೋಬೇಕು, ಆರೋಗ್ಯದ ವಿಚಾರಕ್ಕೆ, ಈ ತರದ್ದನ್ನೆಲ್ಲ ಜನರಲ್ ಆಗಿರೋದು ಕೆಲವಿದೆ. ಮತ್ತೆ ಕೆಲವು ಪರ್ಟಿಕ್ಯುಲರ್ ಸಮಸ್ಯೆ ಆದಾಗ ಹೇಗೆ ಮೇಂಟೈನ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಅದರಲ್ಲಿ ಸೇರಿಸಿರುವಂಥದ್ದು. ಸೊ ಈ 3 ಪುಸ್ತಕಗಳನ್ನ ಏಕಕಾಲಕ್ಕೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಒಂದಷ್ಟು ನನಗೆ ಪ್ರಕಾಶಕರ ಹತ್ರ ಹೋಗ್ಬೇಕಾ, ಏನ್ ಮಾಡ್ಬೇಕು ಅಂತೆಲ್ಲ ಆಯ್ತು. ಕೆಲವರನ್ನ ಭೇಟಿ ಮಾಡಿದೆ, ಕೆಲವರ ಹತ್ರ ವಿಚಾರಿಸ್ದೆ. ನೀವು ದುಡ್ಡು ಕೊಡಿ, ಪ್ರಿಂಟ್ ನಾವು ಹಾಕ್ತೀವಿ ಅನ್ನುವಂತಹ ರಿಪ್ಲೈ ಬಂದದ್ದು ಜಾಸ್ತಿ. ನನಗೆ ಮತ್ತೆ ಹೇಳೋದು, ನನಗೆ ಗೊತ್ತಿಲ್ಲ ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದು ನನ್ನ ಪ್ರಾಬ್ಲಮ್. ಮತ್ತೆ ನಾನು ಹೇಳೋದು ನಂದೇ ಪ್ರಾಬ್ಲಮ್ ಅಂತ. ಮತ್ತೆ ತುಂಬಾ ನಾನು ರಿಕ್ವೆಸ್ಟ್ ಮಾಡ್ಲಾರೆ, ನನಗೆ ಅದು ದಕ್ಕೋದಿದ್ರೆ ದಕ್ಕತ್ತೆ ಅಂತ. ಸೊ ಹಾಗೆ ಯೋಚನೆ ಮಾಡಿದಾಗ ನನಗೆ ನಾನೇ ದುಡ್ಡು ಹಾಕಿ ಇನ್ಯಾವುದೋ ಪಬ್ಲಿಷರ್ ಹೆಸರನ್ನ ಅದರ ಮೇಲೆ ಹಾಕೋಕ್ಕಿಂತ ನಾನೇ ಮಾಡ್ಕೋತೀನಿ. ಈಗ ನನ್ನ ಜವಾಬ್ದಾರಿ ನಾನು ತಗೊಳ್ಳೋದಾದ್ರೆ ನಿನ್ನ ಹೆಸರು ನಾನು ಯಾಕೆ ಹಾಕ್ಲಿ, ಸ್ವಾರ್ಥ. ಸೊ ಹಾಗಾಗಿ ನಾನು ಯೋಚಿಸ್ದೆ. ಅದೇ ನಾನು ಹೇಳಿದೆ, ನಾನು ಅಪ್ರೋಚ್ ಮಾಡಿದ ವ್ಯಕ್ತಿಗಳು ಸರಿ ಇರ್ಲಿಲ್ವೋ, ಅಂದ್ರೆ ಸರಿಯಾಗಿ ನಾನು ಮಾಡ್ಲಿಲ್ವೋ ಏನೋ ಗೊತ್ತಿಲ್ಲ ನನಗೆ. ಆದ್ರೆ ನನಗೆ ಆ ಕ್ಷಣಕ್ಕೆ ಹಾಗನ್ನಿಸ್ತು, ನಾನು ದುಡ್ಡು ಹಾಕೋದಾದ್ರೆ ನನ್ನ ಹೆಸರಲ್ಲೇ ಆಗ್ಲಿ. ಹಾಗೆ ಯೋಚನೆ ಮಾಡಿ ಮಾಡಿದೆ. ಅಷ್ಟೇ ಬಿಟ್ರೆ ನಾನು ಅದನ್ನೇನೋ ಒಂದು ಬಿಸ್ನೆಸ್ ಮಾಡಬೇಕು ಏನೂ ಇಲ್ಲ. ಅಲ್ಲಿ ಕೊಡೋ ದುಡ್ಡು ಇಲ್ಲೊಂದು ಹೊಸದೊಂದು ಹೆಸರು ಇರುತ್ತೆ ಅಷ್ಟೇ. ಅದರಲ್ಲಿ ಇನ್ನೇನೋ ದೊಡ್ಡ ಸಾಧನೆ ಮಾಡಿದೆ ಅಂತೆಲ್ಲ ನನಗೆ ಅನ್ಸಲ್ಲ. ಆದ್ರೆ ನಾನು ಮಾಡಬಲ್ಲೆ ಅಂತ ಅನ್ನಿಸ್ತು. ಅದ್ರ ಹೋರಾಟ ಇತ್ತಲ್ಲ, ನನಗೆ ಗೊತ್ತಿಲ್ಲ ಎಲ್ಲಿ ಪ್ರಿಂಟ್ ಮಾಡಬೇಕು, ಅದಕ್ಕೆ ಏನೇನ್ ಮಾಡ್ಬೇಕು ಏನು ಗೊತ್ತಿಲ್ಲ. ಅದೆಲ್ಲವೂ ಹೊಸದಾಗಿ ಕಲ್ತ್ಕೊಂಡು, ಎಡಿಟಿಂಗ್ ಕಲ್ತ್ಕೊಂಡು ಎಲ್ಲ ಮಾಡಿಕೊಂಡು ನಾನೇ ಮಾಡಿ ಒಂದು ಸಂಸ್ಥೆ ಮಾಡುವ ಹಾಗೆ 3 ಪುಸ್ತಕಗಳ ಬಿಡುಗಡೆ ಒಂದೇ ದಿನ ಕಾರ್ಯಕ್ರಮ ಮಾಡಿ, ಒಬ್ಬಳೆ ಏಕಾಂಗಿ ಅಂದ್ರೆ ನಾನು ಇದು ಹೇಳ್ತಿಲ್ಲ, ನನ್ನ ಕುಟುಂಬದ ಸಪೋರ್ಟ್ ತುಂಬಾ ಇದೆ. ಆದ್ರೆ ಒಂದು ಸಂಸ್ಥೆ ಮಾಡೋ ಕೆಲಸಗಳಿವೆಲ್ಲ, 3 ಪುಸ್ತಕಗಳ ಬಿಡುಗಡೆ ಹಾಗೆ ಅಂತಂದ್ರೆ ಅದನ್ನು ನಾನು ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳಾಯ್ತು. ಮತ್ತೆ ನಾನು ಫೇಸ್ಬುಕ್ ಸ್ನೇಹಿತರನ್ನೇ ನಂಬ್ಕೊಂಡೆ. ನನ್ನ ಒಂದು ಸಮಸ್ಯೆ ಈ ಸಾರಿ ಏನಾಯ್ತು ಅಂದ್ರೆ, 3 ಪುಸ್ತಕಗಳನ್ನ ಏಕಕಾಲಕ್ಕೆ ಮಾಡಿದ್ರಿಂದ ತಗೊಳ್ಳೋರು ಆಯ್ಕೆ ಮಾಡ್ಕೋತಾರೆ, 3ರಲ್ಲಿ ಯಾವುದೋ 1-2 ಹೀಗೆ ಅಂತ ಹೇಳಿ. ಹಾಗಾಗಿ ಈ ಸರಿಯೇ ಕೆಲವು ಪುಸ್ತಕಗಳು ನನ್ನ ಹತ್ರ ಉಳ್ಕೊಂಡಿದೆ. ಆಸಕ್ತರಿದ್ರೆ ನಾನು ಅದನ್ನ ಮನೆಗೆ ತಲುಪಿಸುವ ವ್ಯವಸ್ಥೆಯನ್ನ ಅದು ಕೂಡ ವೈಯಕ್ತಿಕವಾಗಿ ನಾನೇ ಮಾಡ್ತೀನಿ. ಈಗ ಅದಕ್ಕೊಂದು ವ್ಯವಸ್ಥೆ ಬೇರೆ ಇಲ್ಲ, ಸಂಪರ್ಕಿಸಿ ಇಂಥವ್ರನ್ನ ಅಲ್ಲ, ನಾನೇ ಸಂಪರ್ಕಿಸೋದು, ನನಗೆ ಇದು ಮಾಡಬೇಕು, ನಾನೇ ಅದನ್ನ ಕಳಿಸುವ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀನಿ. ತುಂಬಾ ಜನ ತಗೊಂಡಿದ್ದಾರೆ, ಇನ್ನು ಸ್ವಲ್ಪ ಬಾಕಿ ಉಳ್ಕೊಂಡಿದೆ ನನ್ನ ಹತ್ರ. ಅದು 3 ಪುಸ್ತಕ ಏಕಕಾಲಕ್ಕೆ ಮಾಡಿದ್ರಿಂದಾಗಿ. ಇಲ್ಲಾಂದ್ರೆ ಮುಂಚಿನ ಪುಸ್ತಕದಾಗಿ ಈಗ ನನ್ನ ಹತ್ರ ಕಾಪಿ ಇರೋದೇ ಒಂದು 3-4, ಇನ್ನು ಯಾರಿಗೆ ಕೊಡಲ್ಲ ಅಂತೇಳಿ ಇಟ್ಕೊಂಡಿದ್ದೀನಿ ನಾನು. ಅಷ್ಟು ಮಟ್ಟಕ್ಕೆ ನನಗೆ ಫೇಸ್ಬುಕ್ಕಿನ ಸಹಕಾರ ಮಾತ್ರ ಅದ್ಭುತ. ಎಲ್ಲಕ್ಕಿಂತ ಈ ಪುಸ್ತಕ ತಗೋತಾರೋ ಬಿಡ್ತಾರೋ ಅದೆಲ್ಲ ಬೇರೆ ವಿಚಾರ. ಆದ್ರೆ ನಾನು ಇವತ್ತು ಕರ್ನಾಟಕದ ಯಾವ ತುದಿಯಿಂದ ಯಾವ ತುದಿಗೆ ಹೋದ್ರೂ ನೆನಪಿಸ್ಕೋತೀನಿ. ನಾನು ಅದನ್ನು ಮೇಂಟೈನ್ ಮಾಡ್ತೀನಿ. ಈ ಏರಿಯಾದಲ್ಲಿ ಈ ರೂಟಲ್ಲಿ ಯಾರಿದ್ದಾರೆ ನಾನು ಹೋಗುವಾಗ ಒಂದು ಫೋನು, ಅಥವಾ ಎಲ್ಲರದ್ದು ಫೋನ್ ನಂಬರ್, ನನ್ನ ಪುಸ್ತಕ ಯಾರೆಲ್ಲ ತರಿಸ್ಕೊಂಡಿರ್ತಾರಲ್ಲ ಅವ್ರದ್ದು ನಂಬರ್ಗಳಿರುತ್ತೆ, ಅಥವಾ ಅವ್ರದ್ದು ಮೆಸೆಂಜರ್ಗಳಿರುತ್ತೆ.
ಆಗ ಅಲ್ಲೊಂದು ಮೆಸೇಜ್ ಹಾಕ್ತೀನಿ, ಹೀಗೆ ನಾನು ಬರ್ತಿದ್ದೀನಿ ಅಂತ. ತುಂಬಾ ಆತ್ಮೀಯವಾಗಿ ಕರೀತಾರೆ. ಎಲ್ಲೇ ಏನೇ ಸಮಸ್ಯೆ ಆದ್ರೂ ನನಗೆ ಇಲ್ಲಿ ಯಾರೋ ಇದ್ದಾರೆ ಎನ್ನುವ ನಂಬಿಕೆ ನನಗೆ ನನ್ನ ಫೇಸ್ಬುಕ್ ಕೊಟ್ಟಿದೆ. ನೀವು ಎಲ್ಲದನ್ನು ನೀವು ಹೇಗೆ ಬಳಸ್ಕೋತೀರಿ ಅಂತ. ಫೇಸ್ಬುಕ್ ಇಂದ ಆತ್ಮಹತ್ಯೆ ಮಾಡ್ಕೊಂಡ್ರಂತೆ, ಫೇಸ್ಬುಕ್ ಇಂದ ಹಂಗಾಯ್ತಂತೆ, ಓಡೋದ್ರಂತೆ, ಏನೇನೋ ಕತೆ ಕೇಳ್ತೀವಿ. ಫೇಸ್ಬುಕ್ ಇಂದ ತವರು ಮನೆ ಪಡ್ಕೊಂಡ್ರಂತೆ, ಫೇಸ್ಬುಕ್ ಇಂದ ಇದೇ ಅಲ್ಲ ಕತೆಗಳು. ಹೌದು.